ಜಿಲ್ಲೆ ಜೊಯ್ಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿರ್ತಕ್ಕಂಥ ಮತದಾರನ ಕಷ್ಟಗಳೇನು, ಮುಂದೆ ಬರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ನಲ್ಲಿ ಆತ ಯಾವ ಪಕ್ಷವನ್ನು ಆರಿಸಿ ತರಬೇಕು ಅಂತ ನಿರ್ಧಾರ ಮಾಡಿದ್ದಾನೆ, ಎಲ್ಲವನ್ನು ಕೇಳೋಣ ಬನ್ನಿ. ಗ್ಯಾರಂಟಿ ಮತ್ತೆ ಮೋದಿ ಅಲೆ ಈ ಸಲ ವೋಟ್ ಮಾಡಬೇಕು ಅಥವಾ ನೋಟ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ. ಏನು ಕೊಟ್ಟಿದ್ದಾರೆ, ಹಿಂದುತ್ವ ಒಂದೇ ಅವ್ರು ಕೊಟ್ಟಿರೋದು. ನಮ್ಮ ಕಾಂಗ್ರೆಸ್ ಬಂದರೆ ಚಲೋ. ಅಂಜಲಿ ನಿಂಬಾಳ್ಕರ್ ಅವ್ರು ಬಂದರೆ ತುಂಬ ಚೆನ್ನಾಗಿರ್ತಿತ್ತು. ದೇಶ ಮಟ್ಟದಲ್ಲಿ ಬಿಜೆಪಿನೇ ಬರಬೇಕು ಅಂತ ಇದೆ ನಮಗೆ. ಸರ್ ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಉತ್ತರ ಕನ್ನಡ ಭಾಗಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ ಸರ್, ಯಾವ ಪಕ್ಷ ಬರಬೇಕು ಅನ್ಸುತ್ತೆ? ನಾವು ಕಾಂಗ್ರೆಸ್ ಕಾರ್ಯಕರ್ತರು, ಅಭಿವೃದ್ಧಿಯನ್ನು ನೋಡಿ ಮತ ಹಾಕುವಂಥವ್ರು. ನಾವು ಜನರಿಗೂ ಅದನ್ನೇ ಹೇಳುವಂಥದ್ದು. ಹಾಗಾಗಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲ ಮಾಡ್ತೇವೆ. ಕಾಂಗ್ರೆಸ್ಸನ್ನು ಈ ಸಲ 100% ಆರಿಸಿ ತರ್ತೇವೆ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು ಸರ್? 0. 6 ಸಲ ಗೆದ್ರು ಮತ್ತೆ 0. ಯಾಕೆ ಗೆಲ್ಸಿದಾರೋ, ಯಾವ ಆಧಾರದಲ್ಲಿ ಗೆಲ್ಸಿದಾರೋ ಗೊತ್ತಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಅಂತೂ ಇಲ್ಲ. ಹಿಂದುತ್ವದ ಬೇಸ್ ಮೇಲೆ ಬಂದಿರಬಹುದು, ಬಟ್ ನಾವು ಹಿಂದುತ್ವ ಅದು ಇದು ಧರ್ಮ ಜಾತಿ ನೋಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿ ಬೇಕು, ಬಡವರ ಕಲ್ಯಾಣ ಆಗಬೇಕು. ಅದ್ರ ಸಂಬಂಧ ನಾವು ಪ್ರತಿ ಸಲನೂ ಕಾಂಗ್ರೆಸ್ಸಿಗೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ. ಕಾಂಗ್ರೆಸ್ಸಿಂದ ಕೆಲಸ ಮಾಡ್ತಾ ಇದ್ದೇವೆ. ನಾನು ಕೂಡ ಇಲ್ಲಿ ಕಾಂಗ್ರೆಸ್ಸಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ 2ನೇ ಬಾರಿಗೆ ಆಯ್ಕೆ ಆಗಿದ್ದೇನೆ. ಈಗ ನಂದು 2ನೇ ಪೀರಿಯಡ್ ಇದು. ನಾವು ಜನಗಳಿಗೆ ಹೇಳೋದೇ, ನಮ್ಮ ಗ್ಯಾರಂಟಿಗಳು, ನಮ್ಮ ಅಭಿವೃದ್ಧಿಗಳು ನಮ್ಮನ್ನು ಕೈ ಹಿಡಿತವೆ ಅನ್ನೋಂಥ ಭರವಸೆ, ನಂಬಿಕೆ ನಮಗಿದೆ. ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯಿಂದ ಜನರನ್ನ ಸೋಂಬೇರಿ ಮಾಡಿಸ್ತಾ ಇದೆ, ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ, ಹಾಳಾಗ್ತಾ ಇದ್ದಾರೆ. ಯಾವ ಬೇಸ್ ಮೇಲೆ ಹೆಣ್ಮಕ್ಳು ದಾರಿ ತಪ್ತಾರೆ ಅಂತ ಹೇಳಬೇಕು, ಯಾವ ಬೇಸ್ ಮೇಲೆ ಜನ ದಾರಿ ತಪ್ತಾರೆ ಅಂತ ಹೇಳಬೇಕು. ಪಾಪ ಬಡವರು ಎಷ್ಟೋ ಜನ ಕೂಲಿ ಮಾಡ್ಕೊಂಡು ತಿನ್ನೋಂಥವ್ರಿಗೆ ಒಂದು 2,000 ರೂಪಾಯಿ ಪ್ರತಿ ತಿಂಗಳ ಬರ್ತಾಯಿದೆ ಅಂದರೆ ಅದು ಒಂದು ರೇಷನ್ ಖರ್ಚಾಗ್ತದೆ. ಆ ಒಂದು ವಿದ್ಯುತ್ ಬಿಲ್ಲಲ್ಲಿ ಒಂದು 500 ರೂಪಾಯಿ ಉಳಿತದೆ ಅಂತಂದರೆ ಅದು ಅವ್ರಿಗೆ ಒಂದು ಮನೆ ಖರ್ಚಿಗೆ ಆಗ್ತದೆ. ಹೇಳೋರು ಅಪಪ್ರಚಾರ ಮಾಡುವಂಥವ್ರು ವಿರೋಧಿಗಳು ಏನೋ ಮಾತಾಡ್ಬೋದು, ಬಿಟ್ಟರೆ ಆ ರೀತಿ ಏನಿಲ್ಲ. ಜನರಿಗೆ ಅನುಕೂಲ ಆಗಿದೆ. ಎಲ್ಲ ನಮಗೇನು ಗ್ಯಾರಂಟಿಗಳಿದೆ, ಎಲ್ಲ ಗ್ಯಾರಂಟಿಗಳು ಕೂಡ ಜನಕ್ಕೆ ಅನುಕೂಲ ಆಗಿದೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದರೆ ಒಳ್ಳೇದು ಅನ್ಸುತ್ತೆ? ಬಿಜೆಪಿ ಬಂದರೆ ಒಳ್ಳೇದು. ಯಾಕಾಗಿ ಸರ್? ಒಳ್ಳೆ ಕಾರ್ಯೆಲ್ಲ ಮಾಡ್ತಾ ಇದ್ದಾರೆ, ಕೆಲಸ ಎಲ್ಲ. ಸೆಂಟ್ರಲ್ನಲ್ಲಿ ಒಳ್ಳೆ ಅಭಿಪ್ರಾಯ ಉಂಟು, ಅವ್ರು ಬರಬೇಕು ಅಂತ. ಸರ್, ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು ಸರ್? ಹೇಳಿ, ಏನಿದೆ ಅದನ್ನ ಹೇಳಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಹಾಗಿದ್ರೆ ಈಗ ಈ ಬಾರಿ ಇವರು ಅಡ್ಡಿಲ್ಲ, ವಿಶ್ವೇಶ್ವರಯ್ಯ ಆಗಿರಿ ಅಡ್ಡಿಲ್ಲ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯಿಂದ ಹೆಣ್ಮಕ್ಳು ಓಟ್ ಏನಾದ್ರು ಈ ಬಾರಿ ಡಿವೈಡ್ ಆಗುತ್ತೆ? ಯಾಕೆಂದ್ರೆ ಮಹಿಳಾ ಅಭ್ಯರ್ಥಿನೇ ನಿಲ್ಲಿಸಿದ್ದಾರೆ ನಿಮ್ಮ ಭಾಗಕ್ಕೆ. ಹೌದಾ? ಅದರಲ್ಲಿ 50-50 ಆಗ್ಬೋದು. ಸಂಪೂರ್ಣವಂತ ಮತ್ತೊಂದು ಬೀಳೋ ಚಾನ್ಸಸ್ ಇಲ್ಲ. ಫೈಟ್ ಇದೆಯಾ? ಫೈಟ್ ಇದೆ. ಫೈಟ್ ಇದೆ ಇಲ್ಲಿ. ಹೌದು. ಸರ್ ನಮಸ್ತೆ. ನಮಸ್ತೆ. ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ನಿಮ್ಗೆ ಒಳ್ಳೇದು ಅನ್ಸುತ್ತೆ? ನಮಗೆ ಪಕ್ಷ ಹೇಳೋದಕ್ಕಿಂತ ಇಲ್ಲಿ ಇಷ್ಟು ದಿವಸ ನೋಡಿದ್ರೆ ವ್ಯಕ್ತಿ, ಪಕ್ಷ ಬೇಕು ಅಂತ ಹೇಳಿದಲ್ಲಿ ವ್ಯಕ್ತಿ ಸರಿಯಾಗಿರೋದಿಲ್ಲ, ವ್ಯಕ್ತಿ ಬೇಕು ಅಂತ ಹೇಳಿದಲ್ಲಿ ಪಕ್ಷ ಸರಿಯಾಗಿರೋದಿಲ್ಲ. ಹಾಗಾಗಿ ನಮ್ಮ ಗೊಂದ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಕೆಲಸ ಮಾಡುವಂಥವ್ರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಇಲ್ಲಿ ಬಿಜೆಪಿ, ನಮಗೆ ಕೇಂದ್ರದಲ್ಲಿ ಬಿಜೆಪಿ ಬೇಕು. ದೇಶದ ಒಂದು ಒಳಿತಿಗಾಗಿ ನಾವು ನರೇಂದ್ರ ಮೋದಿ ಅವರನ್ನು ಸಪೋರ್ಟ್ ಮಾಡುವಂಥ ಒಂದು ಇದಾಗಿದೆ. ಆದರೆ ಇಲ್ಲಿರುವಂಥ ಇದನ್ನು ಸಿಚುವೇಶನ್ ನೋಡಿದರೆ ಬಿಜೆಪಿ ಇಲ್ಲಿ ಸರಿ ಕೆಲಸ ಮಾಡ್ತಾ ಇಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಒಳ್ಳೆ ಕೆಲಸ ಮಾಡುವಂಥವ್ರು ಇರ್ತಾರೆ. ಹೀಗೆಲ್ಲ ಆಗಿ ನಾವು, ನಮ್ಮ ಒಂದು ಅಭಿಪ್ರಾಯ ಹಿಂಗೆ, ಕೇಂದ್ರದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಒಂದು ಒಳಿತಿಗಾಗಿ ಒಳ್ಳೆಯ ಒಂದು ಇದಕ್ಕಾಗಿ ಮೋದಿಯವರು ಮಾಡುವಂಥ ಕೆಲಸ ಯಾರಿಂದೂ ಸಾಧ್ಯ ಇಲ್ಲ. ಮೋದಿಯವ್ರನ್ನ ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ಬಟ್ 6 ಬಾರಿ ಆರಿಸಿ ಬಂದ ಸಂಸದರು ಏನು ಮಾಡಲಿಲ್ಲ. ಅಟ್ಲೀಸ್ಟ್ ಈ ಬಾರಿ ಏನಾದರೂ ಜನ ಬದಲಾವಣೆ ಬಯಸಿ ಕಾಂಗ್ರೆಸ್ನ ಆರಿಸಿ ತರ್ತಾರ? ಅಲ್ಲ, ಕಾಂಗ್ರೆಸ್ಸನ್ನ ಈ ಭಾಗದಲ್ಲಿ ಮಾತ್ರ ಅದು 6 ಬಾರಿ ತಂದರೂ ಕೆಲವೊಬ್ಬರು ವಿಚಾರದಲ್ಲಿ ತಗೊಂಡು ಬಂದಿದ್ದಾರೆ, ಬಿಟ್ಟರೆ ನಾವು ಕಾಂಗ್ರೆಸ್ನಲ್ಲೇ ಇದು ಮಾಡಿದವರಾಗಿತ್ತು. ಯಾಕೆಂದರೆ BJP ಸಂಸದರು ಏನು ಮಾಡಿದ್ದಾರೆ ಹೇಳೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಗಿತ್ತು. ಅವರಿಗೆ ಸುಮ್ಮನೆ ಒಂದು ಎಲೆಕ್ಷನ್ನಲ್ಲಿ ಓಟ್ ಹಾಕಿ ಅಥವಾ ಓಟ್ ಹಾಕಿದ ನಂತರ ಒಂದು ಅಭಿನಂದನೆ ಹೇಳಲಿಕ್ಕೂ ಸಹ ಈ ಒಂದು ಊರಿಗೆ ಬರೋರಲ್ಲ. ಅಂಥವ್ರನ್ನ ನಾವು ಆರಿಸೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತೇಳಿ ಎಲ್ಲ ಜನ ತೀರ್ಮಾನ ಮಾಡಿರ್ತಾರೆ. ಸರ್, ಮುಂದೆ ಬರ್ತಕ್ಕಂಥ MP ಇಂದ ಏನು ಅಭಿವೃದ್ಧಿ ಬೇಕು ಅಂತ ಬಯಸ್ತೀರಾ? ನಮ್ಮದು ಇಲ್ಲಿ ಅಭಯಾರಣ್ಯ ಪ್ರದೇಶ, ಇಲ್ಲೊಂದು ಒಳ್ಳೆಯ ರೋಡು, ಒಳ್ಳೆಯ ಒಂದು ವಿದ್ಯುತ್ ಸೌಕರ್ಯ, ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು. ಹಾಸ್ಪಿಟ್ಲಿಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕಟ್ಟಿರ್ತಾರೆ, ಡಾಕ್ಟರ್ಗಳಿಲ್ಲ. ಇಷ್ಟು ವರ್ಷದಿಂದ ಅದೇ ಸಮಸ್ಯೆ. ಇಂಥದ್ದೆಲ್ಲ ಸಮಸ್ಯೆಗಳು ಮೂಲಭೂತವಾದ ಸೌಕರ್ಯವನ್ನು ವ್ಯವಸ್ಥೆ ಅವರು ಕೊಡಬೇಕು ಹೇಳೋದು ನಮ್ಮ ಆಶಯ.
ನಮಗೆ ಬಾಕಿ ಯಾವುದೇ ಒಂದು ವಿಷಯ ಇಲ್ಲ. ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ಇನ್ನು ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ಹೇಳಲಿಕ್ಕಾಗಲ್ಲ, ವ್ಯಕ್ತಿ ನೋಡ್ಬೇಕು ನಾವು. ಹ್ಮ್. ಯಾಕಂದ್ರೆ ಈಗ MLA ಅವರಿಗೆ ನಾವು ವ್ಯಕ್ತಿ ನೋಡ್ತೀವಿ. ಈಗ ವ್ಯಕ್ತಿ ನೋಡ್ಲಿಕ್ಕೆ ಹೋದ್ರೆ ಏನು ಹೇಳಲಿಕ್ಕಾಗೋದಿಲ್ಲ, ಆದರೆ ನಾವು ಅಲ್ಲಿ ಮೋದಿಯವ್ರು ನೋಡ್ಬೇಕಲ್ಲ, ಹಾಗೆ ಅವರೇ ಬರ್ಬೋದು. ಓಕೆ ಸರ್, ಹಾಗಿದ್ರೆ ಸತತವಾಗಿ 6 ಬಾರಿ ಗೆದ್ದಂಥ ಬಿಜೆಪಿ ಪಕ್ಷದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಾವು ಇಲೆಕ್ಷನಲ್ಲಿ ಪ್ರಚಾರಕ್ಕೆ ಬಂದಾಗಷ್ಟೇ ನೋಡೋದು, ಮತ್ತು ಮರಳಿ ಏನು ಇಲ್ಲಿ ಬರ್ಲಿಕ್ಕಿಲ್ಲ ಅವರು. ಅಲ್ಲ, ಅಭಿವೃದ್ಧಿ ಕೆಲಸ ಏನು ಆದಂಗಿಲ್ಲ ಇಲ್ಲಿ. ನಾವು ಬರೀ ಮೋದಿ ಅವ್ರ ಮುಖ ನೋಡ್ಕೊಂಡು ವೋಟಿಂಗ್ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಈ ಸಲ ಚೇಂಜ್ ಮಾಡಿದ್ರಲ್ಲ, ಅದಕ್ಕೆ ಕಾರಣ ಇರ್ಬೋದು. ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯಿಂದ ಏನಾದರೂ ಹೆಣ್ಮಕ್ಳು ಓಟು ಈ ಬಾರಿ ಡಿವೈಡ್ ಆಗುತ್ತಾ? ಅದೇನಾಗಲಿಕ್ಕಿಲ್ಲ, ಎಫೆಕ್ಟ್ ಆಗಲಿಕ್ಕಿಲ್ಲ. ಯಾಕಂದ್ರೆ ಅವರು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ ಅದು. ಹಾಗಾಗಿ ಅದು ಬಂದರೂ ಬರದೇ ಇದ್ದರೂ ಇವ್ರ ಸ್ಕೀಮ್ ಅದಕ್ಕೇನು ಎಫೆಕ್ಟ್ ಆಗೋದಿಲ್ಲ. ನೋಡ್ಬೇಕು ಇನ್ನು ಅವ್ರದ್ದು ಆಶ್ವಾಸನೆಗಳು ಇನ್ನೂ ಏನೇನೋ ಸಾಲ ಮನ್ನಾ ಅವು ಇವು ಕೊಡ್ತಾ ಇದ್ದಾರಂತೆ. ನೋಡ್ಬೇಕು ಇನ್ನು ಮುಂದೆ ನೆಕ್ಸ್ಟ್. ಒಟ್ಟು ಈ ಬಾರಿ ಎಲೆಕ್ಷನ್ ಫೈಟ್ ಇದೆಯಾ? ಫೈಟ್ ಆಗ್ತದೆ, ಫೈಟ್ ಆಗೇ ಆಗ್ತದೆ. ಈಗ ಅವರು ಹೊಸ ಮುಖ ಅಂಜಲಿ ಅವ್ರದ್ದು. ಇವರು MLA ಇದ್ದವರು ಅಂದರೆ ಸಿರ್ಸಿ ಸಿದ್ದವರು ಆ ಕಡೆ ಅವರು ಪರಿಚಯ ಇದ್ದರು. ನಮಗೆ ಹೊಸದಾಗಾದರೂ ಆ ಕಡೆ ವೋಟಿಂಗ್ ಅಂತೂ ಅವ್ರಿಗೆ ಇದ್ದೇ ಇದೆ. ಹಾಗಾಗಿ ಫೈಟ್ ಇದೆ ಸ್ವಲ್ಪ. ಕೈ ಯಾಕೆ? ಅವರೇನು ಬಹಳ ನಮಗೆ ಸವಲತ್ತು ಮಾಡಿದ್ದಾರೆ. ಅಕ್ಕಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವರು ನಮ್ಗೆ ಬಹಳ ಸವಲತ್ತು ಮಾಡಿದರು. ನಮ್ಮ ಬಳ್ಳಾರಿ ಸಾಲ ಅದೆಲ್ಲ ಎಲ್ಲ ಮನ್ನಾ ಮಾಡ್ತಾ ಅಂತ ಹೇಳಿದ್ರು ಅವರು. ನಮ್ಗೆ ಅದೇ ಬೇಕು, ನಾವು ರೈತವರು. ಅದಿಲ್ಲದ್ರೆ ನೋಡಿ ಭಾಳ ಜನ ಎಷ್ಟೋ ಸಾಲ ಇದ್ಕೊಂಡು ತಿರ್ಕೊಂಡು ಹೋದರು, ಅಪಘಾತ ಮಾಡ್ತಾರೆ. ಅದೇ ಅವರೇ ಬರಬೇಕು ಅಷ್ಟೇ ನಮ್ಮದು. ಈ ಪಕ್ಷ ಬಂದ್ರೆ ಚಲೋ ಕೆಲಸ ಮಾಡ್ತಾರೆ ಅಟ್ಲೀಸ್ಟ್ ಅನ್ನೋದಾದ್ರೆ ಯಾವುದು ಅಂತ? ಹಂಗೆಲ್ಲ ಹಂಗೆ ಹೇಳೋದು ಮೇಡಮ್, ಅದು ಅವ್ರು ಬಂದ್ಮೇಲೆ ಅಲ್ಲ ಗೊತ್ತಾಗೋದು ತಾನೇ ನಮಗೆ. ಈಗ ನೀವು ಒಂದು ಹೇಳ್ತೀರಿ, ಇನ್ನೊಬ್ರು ಬರ್ತಾರ ಮತ್ತೊಂದು ಹೇಳ್ತಾರ, ಹಂಗೆಲ್ಲ ಇದೆ ಅಲ್ಲ. ಅವಾಗ ಎಲೆಕ್ಷನ್ ದಿವಸ ಯಾರು ನಮ್ಗೆ ಬೇಕಂತ ಅವ್ರಿಗೆ ಹಾಕ್ಬಿಡುದು ಅಷ್ಟೇ ಅಷ್ಟೇ. ಅಷ್ಟೇ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ನಿಮಗೆ ತಲುಪಿದಾವ? ಹೌದು. ಏನೇನು ಸಿಕ್ಕಿದೆ? ಏನು ಇದು ದುಡ್ಡು ಮತ್ತು ಈಗ 2000 ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಕೊಟ್ಟರು. ಬಸ್ ಪಾಸ್ ಇದೆ, ಇದು ಬಸ್ ಫ್ರೀ ಇದೆ, ಅದೆಲ್ಲ ಕೊಟ್ಟಿದ್ದಾರಲ್ಲ. ಖುಷಿ ಇದೆಯಾ? ಹಾಂ, ಖುಷಿ ಇದೆ.